ಯಾರು ನಾನು ನೋಡಬಾರ್ದು, ಆ ಥರ ನೀನು ಮೇಂಟೈನ್ ಮಾಡಬೇಕು. ಹಾ, ನೋಡ್ಬಾರ್ದು ಅಂದ್ರೆ ಅಲ್ಲಿರೋರ್ಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಕ್ಕಾಗುತ್ತಾ? ನಿನಗೆ ಚಟ್ಟ ಕಟ್ಟಬೇಕಾಗುತ್ತೆ. ಬೇಡ ದೊರೆ, ನಾನೇನೋ ಮ್ಯಾನೇಜ್ ಮಾಡ್ತೀನಿ. ನಿಮ್ಮ ಮನೆಯವ್ರು ನನ್ನ ಕಡೆ ಬಂದಾಗ ನನಗೆ ನೀನು ಸಿಗ್ನಲ್ ಕೊಡಬೇಕು. ಸರಿ ಸರಿ, ಇದನ್ನ ಹೇಳಕ್ಕೆ ಕರ್ಸಿದ್ದಾ? ಬರ್ಲಾ? ಸರಿ ಹೋಗು. ಹಾ, ಆದ್ರೂ ನೀನ್ ನೋಡಿದ್ರೆ ಪಾಪ ಅನ್ಸುತ್ತೆ. ನನಗೂ ಹಂಗೆ ಅನ್ಸುತ್ತೆ. ಗೊತ್ತಾಗ್ತಿದೆ. ನಿನ್ ಹೆಂಡತಿ ಬೇರೆ ಯಾರು. ಬರ್ಲಾ? ಬರ್ತೀನಿ. ಇಷ್ಟೊತ್ತಾತು, ಇನ್ನು ಆ ಆಯಾ ಮಗನ್ ಸುದ್ದಿ ಇಲ್ಲ. ಏನವನು ಸ್ಟೇಷನ್ ಒಳಗೆ ನಿದ್ದೆಗಿದ್ದೆ ಮಾಡ್ತಿದ್ದಾನೇನು? ಹೇಳ್ರಿ ಅವರ. ನಾನು ಕೊಟ್ಟ ಕೆಲಸ ಏನಾಯ್ತಾ? ಅವರ ಹುಡುಕ್ತಾ ಇದೀನಿ ಅವರ. ಹುಡುಕಕ್ಕತ್ತಿ? ಯಾರನ್ನ? ಅದೇ ಟೇಷನ್ ಆಗಿದ್ದಾರಲ್ಲ, ಆಯಾ ಮಗ ಹೆಂಗಸರು. ಏನ್ ಹೇಳಕತ್ತಿ ನೀನು? ಹೋದ್ರು ಎಲ್ರು? ಅವ್ರನ್ನೆಲ್ಲ ವಾಡೆ ಕರ್ಕೊಂಡ್ ಬಂತ ಹೇಳಿದ್ನೋ ಇಲ್ವೋ? ಅಯ್ಯೋ, ಕರ್ಕೊಬರಕ್ಕೆ ಅಂತ ಹೊಂಟಿದ್ದೆ ಅವರ. ಎಲ್ಲಾರನ್ನೂ ಹೋಟ್ಲ ಕುಣ್ಸಿ ಊಟ ಕೊಡಿಸ್ದೆ. ಕಣ್ಮುಚ್ಚಿ ಕಣ್ಬಿಡೋದ್ರೊಳಗೆ ಎಲ್ಲ ತಪ್ಪಿಸ್ಕೊಂಡೋಗ್ಬಿಟ್ರು. ಸುಳ್ಳು ಹೇಳಕತ್ತೇನೋ ನನ್ನ ಹತ್ರ? ಅದ್ ಹೆಂಗ? ನೀ ಇರ್ಬೇಕಾದ್ರೆ ಅವರೆಲ್ಲ ಹೇಗ್ ತಪ್ಪಿಸ್ಕೊಳ್ಳೋದು? ನಾ ಹೇಳಿಲ್ವಾ ನಿಂಗ ನಮ್ ಕಡೆಯವ್ರು ಬರ್ತಾರಂತ? ಅವ್ರನ್ನ ಜೊತೆ ಮಾಡಿ ಕಳಿಸ್ಕೊಡು ಅಂತ. ನೀ ಆ ಕೆಲಸ ಮಾಡಿಲ್ಲೇನು? ಅವರೇ, ನಿಮ್ ಕಡೆ ಒಬ್ರು ಬಂದವ್ರೆ, ಅವ್ರ ಕೈಲಿ ಕೊಡ್ತೀವಿ ನೋಡ್ರಿ. ಹೇಳ್ರಿ ಅವರ. ಏನ್ ಹೇಳದ? ಏನ್ ಮಾಡಕತ್ತೀರಿ ನೀವೆಲ್ಲ? ಅವರ ಎಲ್ಲರೂ ಅಲ್ಲೇ ಇದ್ರು, ಊಟ ಮಾಡಿ ಕೈ ತೊಳಕ ಅಂತ ಎದ್ದು ಬಂದೆ. ಅಷ್ಟರಲ್ಲಿ ಎಲ್ಲರೂ ಮಂಗಮಯ ಆಗ್ಬಿಟ್ಟಿದ್ರು. ಅದ್ ಹೆಂಗ್ ಮಾಯ ಆಗ್ತಾರೋ? ಸುತ್ತಮುತ್ತೆಲ್ಲ ಹುಡುಕ್ಬೇಕಲ್ವ ನೀವು? ಅವರ ಅವಾಗಿಂದ ಇಲ್ಲಿ ಗಂಟ ಹುಡುಕ್ತಾ ಇದ್ದೀನಿ, ಎಲ್ಲೂ ಪತ್ತೆನೇ ಇಲ್ಲ ಅವರೇ. ಹೋಗ್ ಕತ್ತೆ ಕಾಯ್ರಿ. ಹೋಗಿ ನಿಮ್ಮನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ, ಬಿಟ್ಟಿ ಅನ್ನ ಹಾಕಿ ನಿಮ್ಮನ್ನೆಲ್ಲ ಸಾಕತ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಅವರ ಕ್ಷಮಿಸ್ಬಿಡ್ರಿ ಅವರ. ನೀವು ಮಾಡಿದ್ದು ಎಂತ ದೊಡ್ಡ ತಪ್ಪು ಗೊತ್ತಿದ್ದೇನೋ ನಿಮ್ಗ? ಒಂಚೂರು ವ್ಯತ್ಯಾಸ ಆದ್ರೂ ನಾನ್ ಜೈಲಿಗೆ ಹೋಗ್